ಏನ್ ಗುರು, ದಟ್ಸ್ ನಾಟ್ ಮೈ ಸ್ಟೈಲ್, ದಟ್ಸ್ ನಾಟ್ DJ ಸ್ಟೈಲ್, ದಿಸ್ ಇಸ್ DJ ಸ್ಟೈಲ್. ಈ ಕಡೆ ನೀರು, ಆ ಕಡೆ ವಿಂಡ್ ಮಿಲ್ಸು, ಪರ್ಫೆಕ್ಟ್. ಯಾವನ್ ಗುರು ಇವನು? ಅಯ್ಯೋ ದೇವ್ರೆ, ಒಳ್ಳೆ ಕತೆ ಆಯ್ತಲ್ಲ ಇವಂದು. ಏನಂತೀರೋ ಇದಕ್ಕೆ ಮಿಸ್ಟರ್ ಸೂರ್ಯ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ ಅಂದಿದ್ದಕ್ಕೆ ಇಲ್ಲಿಂದ ಮಂಜ ಇಲ್ಲ ನೋಡಿ. ಫ್ಲಾಗ್ ಬಿದೋಗ್ತಾ ಇದೆ. ಏನಕ್ಕೆ ಇವಾಗ ಈ ಕಡೆಯಿಂದ ಕಟ್ಟಿಬಿಟ್ಟಿದ್ದೀರಾ? ನಿನ್ನ ಮಾತು ಏನೇ ಇರಲಿ, ನಿನ್ನ ಮೌನ ನಂದೇ ಏನು. ಏನಾಯ್ತು ಗುರು ಇವನ್ಗೆ? ಏನು ಗುರು ಗಾಡಿ ತಳ್ಸವನೆ ಅಂತ ಅಂದ್ಕೊತಿರ್ಬೋದು. ಒಂದು ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ ಬೇರೆ ಅಲ್ಲ, ಮನೆಯಿಂದ ಒಂದು ಸ್ವಲ್ಪ ದೂರ ಹೋಗಿ ನಿಲ್ಸೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಇನ್ನೊಬ್ರಿಗೆ ತೊಂದರೆ ಬೇಡ ಗುರು ನಮ್ಮಿಂದ. ಟೈಮ್ ಇವಾಗ 6:30. ಸಂಡೇ ಇರೋದ್ರಿಂದ ಜನರು ಮಲಗಿರ್ತಾರೆ ಪಾಪ. ಏನಕ್ಕೆ ಸುಮ್ಮನೆ ಅಲ್ವಾ? ಸೊ ಇವತ್ತು ನಾವು ಒಂದು ಒಳ್ಳೆ ರಿಪಬ್ಲಿಕ್ ಡೇ ರೈಡ್ ಮಾಡ್ತಾಯಿದ್ದೀವಿ. ಎಲ್ಲಿ ಎತ್ತ ಯಾರ ಜೊತೆ ಅಂತ ಗೊತ್ತಾಗತ್ತೆ. ಓಂ ಸಾಯಿರಾಮ್, ಹರ್ ಹರ್ ಮಹಾದೇವ್. ಗುಡ್ ಮಾರ್ನಿಂಗ್, ಹ್ಯಾಪಿ ರಿಪಬ್ಲಿಕ್ ಡೇ. ಹೇಗಿದ್ದೀರಾ? ಸಕ್ಕದ. ಏನು ಹಿಂದೆ ಫ್ಲಾಗಿಗೆಲ್ಲ ಫುಲ್ ಜೋರು. ಸೂರ್ಯ ಉಟ್ಬಿಟ್ಟವ್ರೆ, ಬೆಳಗಾಗ್ಬಿಟ್ಟೈತೆ. ಇಲ್ಲಿದ್ದೀವಿ ಶೋಯಬ್ ಜೊತೆ. ಕಮಾನ್ ಬ್ರೋ, ಲೆಟ್ಸ್ ರೈಡ್. ಹಾಕನ ರೈಡು? ಸೂಪರ್, ಬನ್ನಿ ಹೋಗೋಣ. ಹಾಂ ನೋಡಿ ಫ್ಲಾಗ್ ಅದು ಏನು ಸಕ್ಕತ್ತಾಗಿ ವೇವ್ ಆಗ್ತಾ ಇದೆ ಹಿಂದೆ. 11 ಗಂಟೆಗೆ ಹೋಗಿ ತೊಗೊಂಬಂದವ್ರೆ ದೇವರು. ನಾನು 10:30ಗೆಲ್ಲ ಮಲ್ಕೊಂಡ್ಬಿಟ್ಟಿದ್ದೆ, ಪಾಚ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೊಳ್ಬಿಟ್ಟು ರೈಡ್ ಮಾಡ್ಬೇಕಂತಂದರೆ ನಾನು ಆದಷ್ಟು ಬೇಗ ಮಲ್ಗಕ್ಕೆ ನೋಡ್ತೀನಿ. ನಿದ್ದೆ ಬರಲ್ಲ, ಅದೊಂದು ಬೇರೆ ವಿಷಯ. ಸೊ 6 ಗಂಟೆಗೆ ಹೊರಡೋಣ ಅಂತಿದ್ವಿ. 40 ಮಿನಿಟ್ಸ್ ಎಕ್ಸ್ಟ್ರಾನೇ ಲೇಟ್ ಆಗಿಬಿಟ್ಟೈತೆ. 6:40 ಆಗಿಬಿಟ್ಟೈತೆ. ವಿ ಆರ್ ಲೀವಿಂಗ್ ನಾವು. ಇವತ್ತು ನಾವು ಕ್ರಾಸ್ ಮಾಡ್ತಾ ಇರೋದು ಆಂಧ್ರ ಬಾರ್ಡರು, ನಿಯರ್ ಬೈ ಗೊಲ್ಲಪಲ್ಲಿ ಡ್ಯಾಮ್ ಅಂತ ಹೋಗ್ತಾ ಇರೋದು. ಗ್ರೂಪ್ ರೈಡ್ ಒಂದಿತ್ತು, ಅದಕ್ಕೊಂದು ಕಾರಣಗಳಿವೆ ಯಾಕೆ ಗ್ರೂಪ್ ರೈಡು ನಂಗೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಅಂತ. If you are matured enough, you will actually understand why should you avoid some 15, 20, 30 riders group. ಅದಕ್ಕೆ ಇಲ್ಲಾಂದರೆ ವಾಸರುಗಳು. ಇಲ್ಲಾಂದರೆ ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಏನಂತಾರೆ ಜಡ್ಜ್ ಮೀ ವಾಟ್ ಎವರ್ ಯು ವಾಂಟ್ ಟು. ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಜಡ್ಜ್ ಮೀ. ಏನಾಯ್ತು ಗುರು ಇವನ್ಗೆ? ಇನ್ನು ನಂಬರ್ ಪ್ಲೇಟು ಬಂದಿಲ್ಲ ಡಿಯೋದು. ಆದರೆ ಟ್ಯಾಗ್ ಬಂದ್ಬಿಟ್ಟಿದೆ. JC ರೋಡಿಂದ ಟ್ಯಾಗ್ ಬಂದ್ಬಿಟ್ಟಿದೆ ಹಿಂದೆ. ತುಂಬ ಜನರು ಇವತ್ತು ಆ್ಯಕ್ಚುಲಿ ರೈಡ್ ಮಾಡ್ತಾ ಇರ್ತಾರೆ ರಿಪಬ್ಲಿಕ್ ಡೇ ಅಂತ. ತುಂಬ ಗ್ರೂಪ್ಗಳು ಅಂತ ಗಾಡಿಗಳಿರುತ್ತೆ ಹೈವೇಸಲ್ಲಿ. ಸೊ ವಿ ಚೋಸ್ ಅ ಯೂನಿಕ್ ರೂಟ್ ವಿಚ್ ಇಸ್ ನಾಟ್ ಅಟ್ ಆಲ್ ಫೆಮಿಲಿಯರ್ ರೂಟ್ ಅಲ್ಲ ಬೈಕರ್ಸ್ಗೆ. ತುಂಬ ಬೈಕರ್ಸ್ ನಮಗೆ ಸಿಗೋಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4-5 ಜನ ಇದ್ಬಿಟ್ರೆ ದಟ್ ಇಸ್ ಕಾಲ್ಡ್ ಗ್ರೂಪ್. ಅಷ್ಟು ಸಾಕು. ಅದು ಯಾವಾಗ ಒಂದು 6 ಜನ 7 ಜನದ ಮೇಲೆ ಗ್ರೂಪ್ ದಾಟಿಬಿಡುತ್ತೆ, ದಟ್ಸ್ ನೋ ಮೋರ್ ಅ ಗ್ರೂಪ್, ದಟ್ಸ್ ಸಮಥಿಂಗ್ ಎಲ್ಸ್ ಅಷ್ಟೇ. ಬ್ಯೂಟಿಫುಲ್ ಅಲ್ಲ ಈ ಕಡೆ ನೋಡಿ, ಫುಲ್ ಮಂಜದು ನೀರ್ ತರ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ, ವಾವ್, ಸೂಪರ್ ಮ್ಯಾನ್. ಸೊ ಆಲ್ಮೋಸ್ಟ್ ಬ್ರಿಡ್ಜ್ ಲೆವೆಲ್ಗೆ ಏನಂತಾರೆ ಮಂಜು ತುಂಬಿಕೊಂಡಿದೆ ನೋಡಿ.
ಏನ್ ಕಾಣಿಸ್ತಾ ಇದೆ ಮಗ, ಅದರಲ್ಲಿ ಸನ್ರೈಸು. ಬ್ಯೂಟಿಫುಲ್ ರಿಪಬ್ಲಿಕ್ ಡೇ ಇವತ್ತು. ಬಾಬಾ ಏನ್ ಚಳಿ ಇದೆ ಗುರು. ಗ್ಲೌಸ್ ಹಾಕಿನೋ ಒಳಗಡೆ ಬೆರಳೆಲ್ಲ ಚೆಲ್ಲು ಹೊಡಿತಾ ಇದೆ. ಬಾಬಾ ಎಷ್ಟು ಮಂಜಿದೆ ಗುರು. ಎಲ್ಲಿ ಶೋಯಬ್ ಕಾಣಿಸ್ತಾನೆ ಇಲ್ಲಲ್ಲ. ಏನ್ ಗುರು ಅದು, ಏನಂದ್ರು ಏನೋ ಕಾಣಿಸ್ತಾ ಇಲ್ಲ. ನಿಲ್ಲಿಸ್ಬಿಟ್ಟು ಟೀ ಕುಡಿಯೋಣ, ಒಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಮೋಸ್ಟ್ಲಿ. ಬಟ್ ರೈಡಿಂಗ್ ಲೈಕ್ ದಿಸ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಏನು ಒಂದು 50-100 ಮೀಟರ್ಗೆ ಏನೂ ಕಾಣಿಸ್ತಾ ಇಲ್ಲ. ಯು ಕ್ಯಾನ್ ಸಿ ದಿ ವೇಪರ್ಸ್ ನಮ್ಮ ವಿಂಡ್ ಸ್ಕ್ರೀನ್ ಮೇಲೆ. ಸೊ ಯಾ ಇಟ್ಸ್ ಟೂ ಮಚ್. ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ವಾಪಸ್ ಸಿಗೋಣ ಇರೇ. ಒಂದು ಸ್ವಲ್ಪ ಟೀ ಕಾಫಿ ಹಾಕ್ಕೊಂಡ್ವಿ ಇಲ್ಲೇ. ಇನ್ನೂ ಮಂಜಿದೆ ಗುರು. ಈಗಲೇ ತುಂಬ ಬೈಕರ್ಸು ಈ ಮಾಡಿಫೈಡ್ ಹೋಂಡಾ ಸಿಟೀಸು ಮತ್ತು ಯಾವುದದು ಸ್ವಿಫ್ಟ್ಗಳು ಎಲ್ಲ ಹೋದ್ರು. ಈಗಲೇ ಬಡ 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 ಅಂದ್ಕೊಂಡು ಹೋದ್ರು. ಇನ್ನೊಂದು 2 ಅವರ್ ಇದೆ, ಹೊರಡೋಣ. ಇದನ್ನ ಮೇಲೆ ಮಾಡ್ಬೋದಿತ್ತು, ತುಂಬ ಗಾಳಿ ಹೊಡಿತಾ ಇದೆ ಅಂತ ವೈಸರ್ ಒಳಗಡೆ. ಬಟ್ ಅಗೇನ್ ಮಂಜು ಸೇರ್ತಾ ಇದೆ ನೋಡಿ. ಇಂಥ ಸಿಚುವೇಶನ್ಸಲ್ಲಿ ಇಲ್ಲೇ ಟನ್ ತಗೊಬೇಕು ಇವನು. ಹಿಂದೆಯಿಂದ ಯಾವನ ಜೋರಾಗಿ ಓಡಿಸ್ಕೊಂಡು ಬಂದ ಅಂದರೆ ನಮ್ಮ ನಿಂತಿರೋರಿಗೆಲ್ಲ ಇಟ್ಬಿಡ್ತಾನೆ. ಯಾವನ್ ಗುರು ಇವನು. ಅಯ್ಯೋ ದೇವ್ರೆ, ಒಳ್ಳೆ ಕತೆ ಆಯ್ತಲ್ಲ ಇವನು. ಟಿಕಲ್ ನನ್ನ ಮಕ್ಕಳ್ರಪ್ಪ. ಸೊ ದಿಸ್ ಇಸ್ ಅ ಸ್ಪಾಟ್ ವೇರ್ ಮೋಸ್ಟ್ಲಿ ಪೊಲೀಸ್ ಅವ್ರು ನಿಂತಿರ್ತಾರೆ. ಯೂಶಲಿ ಆನ್ ಅ ಯೂಶುವಲ್ ಡೇ ನೀವೇನಾದ್ರು ಎಕ್ಸಾಸ್ಟ್ ಹಾಕೊಂಡು ಸೂಪರ್ ಬೈಕ್ಸ್ ನಂದಿ ಹಿಲ್ಸ್ ಕಡೆ ಹೊಡಿತೀರ ಅಂದರೆ ದಿಸ್ ಇಸ್ ಒನ್ ಸ್ಪಾಟ್ ಯು ವಿಲ್ ಗೆಟ್ ಕಾಟ್. ಮುಂದೆ ಅಂತೂ ಇದ್ದೇ ಇದೆ, ಯು ನೆವರ್ ನೋ ಆ ಥರ. ಏನಕ್ಕೆ TRK ಗ್ರೂಪ್ ಜೊತೆ ರೈಡ್ ಮಾಡಬೇಕು? ಇಡೀ ರೋಡೇ ಇವತ್ತು ಗ್ರೂಪು. ಆ 50% ಕ್ರೌಡ್ 60% ಕ್ರೌಡ್ ಅಲ್ಲಿ ಲೆಫ್ಟ್ ತೊಗೊಂಡ್ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲಿ ಬಂದಿರುತ್ತೆ. ಇಲ್ಲಿಂದ ಐ ಗೆಸ್ ಸ್ವಲ್ಪ ಖಾಲಿ ಇರ್ಬೋದು. ಮಂಜಪ್ಪ ಬಿಡ್ತಾ ಇಲ್ಲ ನಮಗೆ, ಮಿಸ್ಟರ್ ಮಂಜಪ್ಪ. ಎಲ್ಲೋದ್ರೂ ಮಂಜಪ್ಪನ ಪ್ರೆಸೆಂಟ್ಸ್ ಐತೆ. ವೈಸರ್ ಹಾಕೊಳಕ್ಕಾಗ್ತಾ ಇಲ್ಲ, ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್ ಮೇಲೆ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ನಾಟ್ ಕಂಪ್ಲೇನಿಂಗ್, ಬಟ್ ಐ ಆಮ್ ಜಸ್ಟ್ ನನ್ನ ಥಾಟ್ಸ್ನ ನಾನು ಈ ರೈಡಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಒಂದು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ದಿಸ್ ವಾಸ್ ನಾಟ್ ಎಟ್ ಆಲ್ ಎಕ್ಸ್ಪೆಕ್ಟೆಡ್. ಹಿಂಗೆಲ್ಲ ನಿಲ್ಸ್ಕೊಂಬಿಡ್ರ ಯಪ್ಪ ದೇವ್ರೆ. ಅಲ್ಲಿ ನೋಡಿ ಸೂರ್ಯ ದೇವತೆಯವರು ಅಲ್ಲಿಂದ ಲೈಟ್ ಹಾಕ್ತಾವ್ರೆ, ಅದೇ ಫಾಗ್ ಲೈಟ್ ತರ ಇದೆ ಅದು. ಏನಂತೀರೋ ಇದಕ್ಕೆ ಮಿಸ್ಟರ್ ಸೂರ್ಯ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಮಿಸ್ಟರ್ ಸೂರ್ಯ ಅಂದಿದ್ದಕ್ಕೆ ಇಲ್ಲಿಂದ ಮಂಜ ಇಲ್ಲ ನೋಡಿ. ಏನ್ ಗುರು ಇದು, ಕೈಗಳು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬೆರಳೆಲ್ಲ ಗ್ಲೌಸ್ ಹಾಕಿನೋ, ಇಂಥ ಗ್ಲೌಸ್ ಹಾಕಿನೋ ನಜ್ಜನ್ ಭಯ.
ಒಳಗಡೆ ಎಲ್ಲ ನಂಬಾಗ್ಬಿಡ್ತಾ ಇದೆ ಬೆರಳುಗಳು. ದೇವ್ರೆ. ಸೊ ಇಲ್ಲಿಂದ ಇನ್ನೊಂದು 1 hour 50 minutes ಟು ಅವರ್ ಡೆಸ್ಟಿನೇಷನ್. ಹೋಗ್ತಾ ನಮ್ಮ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಸಮರಸ್ ವೆಚ್ಚಲ್ಲಿ ಮಾಡೋಣ ಅಂತಿದ್ದೀವಿ. ಸೊ ಯೂಟ ನೋಡ್ಕೊಂಡು ಆ ಕಡೆ ಮಾಡ್ಕೊಂಡು ನಾಷ್ಟ ಅಲ್ಲಿ ನನಗೆ ಗೊಳ್ಳೆಪಳ್ಳಿ ಡ್ಯಾಮ್ ಹೊಡೆಯೋಣ ಅಂತ. ಈ ಬಿಸಿಲು ಕಾಯ್ತಾ ಇದ್ದೆ ನಾನು. ಇದು ನಾವು, ಇದು ನಮ್ಮ ಶ್ಯಾಡೋ. ಇವತ್ತು ನಾನು ಪಾರ್ಟಿ ಮಾಡ್ತಾ ಇದ್ದೀವಿ ರೋಡ್ ಮೇಲೆ ಹೋಗಿ. ನಮ್ಮ ಟಾರ್ಜನ್ ಪಾಪ್ಸ್. ಫಸ್ಟು ಅಂತ ಕಂಟೈನರ್ ಕಾಣಿಸಿದ ತಕ್ಷಣನೇ ನನಗೇನೋ ಜ್ಞಾಪಕ ಬರುತ್ತೆ. ಯು ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಕಿಚ್ಕೊಂಡ್ ಬಂದ್ಬಿಡ್ಬೇಕು ಅವ್ರ ಪಕ್ಕದಿಂದ. ಅವ್ರ ಪಕ್ಕ ಹಿಂದೆ ಮುಂದೆ ಇರಲೇಬಾರ್ದು. ಹಿಂಗ್ ಆಟ ಆಡ್ಕೊಳಿಬೇಕಂದ್ರೆ ಆರಾಮಾಗೆ. ಕಂಟೈನರು ಈ ಥರ ದೊಡ್ಡ ದೊಡ್ಡ ಗಾಡಿಗಳು ಕಾಣಿಸ್ಕೊಂಡ್ರೆ ಫಸ್ಟು ಕಿತ್ಕೊಂಡು ಅವ್ರ ಸೈಡು ಅಕ್ಕಪಕ್ಕನೇ ಇರಬೇಡಿ. ಏನ್ ಗುರು ಸೌಂಡು ಟಾರ್ಸಂದು ಮಗಂದು ಕಿಕ್ಯಾಸ್ಕೊಣ. ಶಬಾಷ್ ಮಾಮು, ಐ ಲವ್ ಯು. ಏನು ಓಡಿಸ್ತಾವನ, ಆಲ್ರೆಡಿ ಉದುರ್ಬಿಟ್ಟೈತೆ ಗಾಡಿ ಸೈಡಿಂದ. ಅವನು ಬೈತವನೆ. ಇಲ್ಲಿ ನೋಡಿ ಗಾಡಿ ಹೆಂಗೆ ಉದಿಸ್ಕೊಂಡವನೆ, ಅವನಿಗೆ ಬೈತವನೆ. ಓಕೆ ಸ್ನೇಹಿತರೆ, ಸೊ ಒಂದು ಸ್ವಲ್ಪ ನಾಷ್ಟ ಗಿಷ್ಟ ಮಾಡಿಕೊಂಡು ವಾಪಸ್ ಸಿಗೋಣ. ಆಲ್ ರೈಟ್, ಸಂಸಾರ ವೆಜ್ ನಮ್ಮ ಶೇವರ್ ಹೇಳ್ದಂಗೆ. ಸಂಸಾರ ಅಲ್ಲ, ಸಮರಾಸ್ ವೆಜ್ಜಲ್ಲಿ. ಹಾಂ ಹೇಳಿ ಹೇಳಿ. ಸಂಸಾರ ಹಾಂ. ಓಕೆ ಓಕೆ. ಫ್ಲ್ಯಾಗ್ ಬಿದೋಗ್ತಾ ಇದೆ, ಫ್ಲ್ಯಾಗ್ ಬಿದೋಗ್ತಾ ಇದೆ. ಏನಕ್ಕೆ ಇವಾಗ ಈ ಕಡೆಯಿಂದ ಕಟ್ಟಿಬಿಟ್ಟಿದ್ದೀರಾ? ಆ ಸೈಡು ಟ್ರಾಫಿಕ್ ಬರ್ತಿತ್ತು, ಅದಕ್ಕೆ ಈ ಸೈಡು ಇದು ಮಾಡಿದೆ. ಏನಾಯ್ತು, ಬ್ರೇಕ್ ಆಗ್ಬಿಟ್ಟಿದೆ. ಅದು ಏನು ಪೈಪ್ ಬ್ರೇಕ್ ಆಗ್ಬಿಡ್ತಾ? ನೀವು ಫಾಸ್ಟ್ ಹೋಗಿದ್ರು ಅಂತ ನಾನು ಫಾಸ್ಟ್ ಬಂದೆ. ನಾನು ಹೇಳ್ದೆ ತಾನೇ ಫ್ಲ್ಯಾಗ್ ನೋಡ್ಕೊಂಡು ಬನ್ನಿ ಅಂತ. ಸೇಫ್ ಇರುತ್ತಲ್ಲ. ಓಕೆ, ಗಾಳಿ ಹೆಂಗೆ ಹೊಡೆದ್ರು ಹಿಂಗೆ ಹಿಂದೆ ಹೋಗುತ್ತೆ, ಹಿಂದೆ ಎಲ್ಲೂ ಅಲ್ಲಾಡಲ್ಲ ಅಷ್ಟೇ. ಶೋಯಬ್ ಖಾಲಿ ಇದೆಯಾ? ಖಾಲಿ ಇದೆಯಾ? ಈ ಕಡೆ ಬನ್ನಿ. ಹಾಂ. ನಿನ್ನ ಮಾತು ಏನೇ ಇರಲಿ, ನಿನ್ನ ಮೌನ ನಂದೇ ಏನು, ನಿಸನಿಹಕ್ಕೆ ಬಲ್ದರೆ ಹೃದಯದ ಗತಿಯೇನು. ಗೊಳ್ಳಪಳ್ಳಿ ಡ್ಯಾಮ್. ಓಕೆ, ಮುಂದೆ ಲೆಫ್ಟ್ ಇದೆ, ಡಿವಿಯೇಷನ್ ಇದೆ. ಯು ಹ್ಯಾವ್ ಟು ಟೇಕ್ ದಿಸ್ ಲೆಫ್ಟ್ ಇಯರ್. ಹಾಂ ನೋಡಿ, ಅಲ್ಲಿ ಕಾಣಿಸ್ತಿದಲ್ಲ 5 kilometers ಗೊಲ್ಲಪಳ್ಳಿ ಬೋರ್ಡಲ್ಲಿ. ಆಲ್ ರೈಟ್, ಗೊಲ್ಲಪಳ್ಳಿ ಡ್ಯಾಮ್ ಹತ್ರ ಬಂದಿದ್ದೀವಿ. ದಿಸ್ ಇಸ್ ವಾಟ್ ಇಟ್ ಈಸ್. ಅಲ್ಲಿ ಬರ್ತಿದ್ದಾಗಲೇ ಬ್ಯಾಟ್ರಿ ಆಫ್ ಆಗಿಬಿಟ್ಟಿತ್ತು. ಈ ದಾರಿಯಿಂದ ಆ ಕಡೆ ಹೋದರೆ ಯು ಕ್ಯಾನ್ ಆ್ಯಕ್ಚುಲಿ ಗೋ ಇನ್ ಬಿಟ್ವೀನ್ ದ ಡ್ಯಾಮ್ ಆ್ಯಂಡ್ ಗೋ ದರ್. ಬ್ಯಾಕ್ ವಾಟರ್ಸ್ ಹತ್ರ ಆ ಕಡೆ ಹೋಗ್ಬೋದು. ಇದು ಬ್ಯಾಕ್ ವಾಟರ್ಸೇ, ಆಲ್ಮೋಸ್ಟ್ ನೀರು ಹತ್ರ ಹೋಗಿ ಕೂರ್ಬೋದು ಬಾಸ್. ಇಲ್ಲಿ ಸಕ್ಕದಾಗಿದೆ. ಒಂದು ಫಾಲೋ ಮೀ ಶಾರ್ಟ್ ತೊಗೊಳ್ಳೋಣ. ಅವ್ರದ್ದು Air 2S ಅಲ್ಲಿ
ಶೋಯಬ್ ಅವರು Air2S ಡ್ರೋನ್ನ ಕನೆಕ್ಟ್ ಮಾಡ್ತಾರೆ. ಅದರಲ್ಲಿ ಫಾಲೋ ಮೀ ಶಾಟ್ ಇದೆ, ಅದರಿಂದ ನಾವು ಸ್ವಲ್ಪ ಈ ಶಾಟ್ನ ತಗೊಳ್ಳೋಣ. ಬ್ಯೂಟಿಫುಲ್ ಅಲ್ಲ, ಏನು ಬ್ಲೂ ಕಲರ್ ಇದೆ ನೀರಿದು. ಇಂಥ ಜಾಗಕ್ಕೆ ಬರಬೇಕು. ಫಾರ್ ಮೀ ದಿಸ್ ಈಸ್ ರಿಪಬ್ಲಿಕ್ ಡೇ. ಪೀಸ್ ಯಾವನೂ ಇಲ್ಲ. ಸುಮ್ಮನೆ ಅಲ್ಲಿ ಅಂದ್ಕೊಂಡು ಒಂದು 20 ಜನ ಹೋಗಿ ಅಲ್ಲಿ ಗಲಾಟೆನಲ್ಲಿ ಗಾಡಿಗಳು ಪಾರ್ಕ್ ಮಾಡಿ ಗಿಜ ಬೀಜ ಅಂದ್ಕೊಂಡು ಆಮೇಲೆ ಅಲ್ಲಿಂದ ಅಂದ್ಕೊಂಡು ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಹ್ಯಾಪಿ ರಿಪಬ್ಲಿಕ್ ಡೇ ಏನು ಗುರು, ದಟ್ಸ್ ನಾಟ್ ಮೈ ಸ್ಟೈಲ್, ದಟ್ಸ್ ನಾಟ್ DJ ಸ್ಟೈಲ್, ದಿಸ್ ಈಸ್ DJ ಸ್ಟೈಲ್. ಈ ಕಡೆ ನೀರು, ಆ ಕಡೆ ವಿಂಡ್ ಮಿಲ್ಸು, ಪರ್ಫೆಕ್ಟ್ ಪಿಕ್ಚರ್, ಪರ್ಫೆಕ್ಟ್ ಶಾರ್ಟ್ಸ್ ಇದೆಲ್ಲ. ವೆರಿ ನೈಸ್. ಆ್ಯಕ್ಚುಲಿ ಇಲ್ಲಿ ಗಾಡಿ ತಂದುಬಿಟ್ಟು ನಿಲ್ಲಿಸಿ ಒಂದೊಳ್ಳೆ ಫೋಟೋ ಸೆಷನ್ ಎಲ್ಲ ಮಾಡ್ಬೋದು. ಆ ಕಡೆನೂ ಮಾಡ್ಬೋದು. ಲೆಟ್ಸ್ ಸಿ. ಹೆಂಗಿದೆ ನೋಡಿ, ಎಷ್ಟು ಬ್ಲೂ ಇದೆ ನೀರು. ಆ ವಿಂಡ್ ಮಿಲ್ಸು, ಇವ್ರು ನೋಡಿ ಕೊಡೆ ಹಿಡ್ಕೊಂಡು ಫಿಶಿಂಗೇ ಇದು. ಎಸ್, ದೇ ಆರ್ ಫಿಶಿಂಗ್. ಈ ಕಡೆ ಏನು ಜಾಗ ಇದೆಯಾ? ಇಲ್ಲಿ ಜಾಗ ಇದೆ, ಇಲ್ಲಿ ನೆರಳಿದೆ. ಅವರೇನೋ ಆ ಕಡೆ ಮಟನ್ ಚಿಕನ್ ಎಲ್ಲ ಮಾಡ್ತಾವ್ರು ಅನ್ಸುತ್ತೆ ಮಸ್ಟಿಗೆ. ಓಕೆನಾ? ಓಕೆ, ಸೊ ಡ್ರೋನ್ ಶಾಟ್ ನೋಡ್ತೀರಾ ಈಗ. ಓಕೆ, ಸೊ ಹೆಂಗಿತ್ತು ಶೋಯಬ್ ಸಖತ್ತಾಗಿತ್ತು. ಡ್ರೋನ್ ಶಾಟ್ಸು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮೋಸ್ಟ್ಲಿ ಇವಾಗ ಅಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ಲ ಬ್ರಿಡ್ಜು, ಓಡಿ ಕಾಲ್ ದ ಡ್ಯಾಮ್ದು ಏನಂತಾರೆ ಅದಕ್ಕೆ, ಏನೋ ಅಂತಾರಪ್ಪ. ಆ ಕಡೆ ನೀವು ಹೋದರೆ ಅಲ್ಲಿ ಮುಂದೆ ಯಾವುದೋ ಒಂದು ಸಣ್ಣ ಕ್ಯಾಂಟೀನ್ ಇದೆ. ಮೋಸ್ಟ್ಲಿ ಅಲ್ಲಿ ಹೋಗೋಣ, ನೋಡೋಣ. ಏನಾದರೆ ತಗೊಂಡು ತಿನ್ನೋ ಥರ ಅನಿಸಿದ್ರೆ ತೊಗೊಂಡು ತಿನ್ಕೊಂಡು ಇಲ್ಲಿಂದ ಹಂಗೆ ರೈಟ್ ಹೇಳೋಣ. ಫೈನ್, ಅಲ್ಲಿಂದ ಜೂಟ್. ಸೊ ಇಲ್ಲೂ ಒಂದು ಸ್ವಲ್ಪ ಫೋಟೋಸ್ ಆ್ಯಂಡ್ ರೀಲ್ ತೊಗೊಂಡ್ರಿ. ಫಾಲೋ ಇನ್ಸ್ಟಾಗ್ರಾಮ್ ಟು ಗೆಟ್ ಆಲ್ ದ ಸಿನಿಮ್ಯಾಟಿಕ್ ಶಾರ್ಟ್ಸ್, ರೀಲ್ಸ್, ಫೋಟೋಸ್. DJ on Wheels ಕನ್ನಡ ಫಾಲೋ ಮಾಡಿ ಸಾಕು. ಕುದುರೆ ಹೊಡೆಸೋ ಫೀಲ್ ಗುರು ನಮ್ಮ ಟಾರ್ಸನು, ನಿಜವಾಗ್ಲು. ಇಲ್ಲಿ ಹೋಗ್ಬೋದು, ಬಟ್ ಅಫಿಷಿಯಲ್ಸು ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ನೋಡಿ, ಸಣ್ಣ ರೆಸ್ಟೋರೆಂಟು, ಐಸ್ ಕ್ರೀಮು ಅದು ಇದು ತಿನ್ಬೋದು ಅಷ್ಟೇ, ಬೇರೆ ಏನೂ ಇಲ್ಲ ಅಂದ್ಕೊಳ್ತೀನಿ ಇಲ್ಲಿ. ಸೊ ಇಲ್ಲಿ ಬಂದರೆ ಆ್ಯಕ್ಚುಲಿ AB ಟೂರಿಸಮ್ ಅಂತ ರೆಸ್ಟೋರೆಂಟು ಇದೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಫಾರ್ ಗೊಲ್ಲಪಲ್ಲಿ ರಿಸರ್ವರ್. ಆರಾಮಾಗಿ ಇಲ್ಲಿ ಬಂದ್ಬಿಟ್ಟು ಯು ಕ್ಯಾನ್ ಹ್ಯಾವ್ ಸಮ್ ಜ್ಯೂಸ್, ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ ವಿತ್ ದ ವ್ಯೂ. ಚಲೋ. ಸೊ ಇಟ್ಸ್ ಅ ನೈಸ್ ಪ್ಲೇಸ್. ನೋಡಿ, ಇಲ್ಲಿಂದಾನೇ ನಿಮಗೆ ವ್ಯೂ ಹೆಂಗೆ ಕಾಣುತ್ತೆ. ನೀರು, ಬೆಟ್ಟ, ವಿಂಡ್ ಮಿಲ್ಸ್ ಅದ್ರ ಮೇಲೆ. ಸೊ ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಆಲ್ವೇಸ್ ಕಮ್ ಹಿಯರ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್. ಒಬ್ಬೊಬ್ಬನೇನೂ ಬರ್ಬೋದು. ಇಟ್ಸ್ ಆ್ಯಕ್ಚುಲಿ ಸೇಫ್. ನನಗೇನು ಅಲ್ಲಿ ಇದನ್ನಿಸಲಿಲ್ಲ. ಹುಡುಗರೆಲ್ಲ ಬಂದ್ರು ಅವರು ಆರಾಮಾಗಿ ಅವರೇ ನಮ್ಗೆ ಹೇಳ್ಕೊಟ್ಟಿದ್ದು. ಇಲ್ಲಿ ರೆಸ್ಟೋರೆಂಟು ಇದೆ, ತೆಲುಗಲ್ಲಿ ಮಾತಾಡ್ತಾಯಿದ್ರು. ನಮ್ಗೆ ಅಷ್ಟೊಂದು ತೆಲುಗು ಬರಲ್ಲ. ನಾವು ಓಕೆ ಚಾಲ ಬಾಗುಂದಿ ಅಂದ್ಕೊಂಡು ಬಂದ್ಬಿಟ್ವಿ.
ಐ ಹೋಪ್ ನಿಮಗೆ ಈ ವ್ಲಾಗ್ ಅನ್ನೋದು ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ. ಇಂಥ ಹಲವಾರು ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸೊ ದ್ಯಾಟ್ ಯು ಗೆಟ್ ಆಲ್ ದಿ ಅಪ್ಡೇಟ್ಸ್. ನಾವು ಒಂದು ವಿಡಿಯೋ ಇಲ್ಲಾಂದರೆ ಇನ್ಸ್ಟಾನಲ್ಲಿ ಕಾಂಟೆಂಟ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದನ್ನು ಹೇಳ್ತಾ ದಿಸ್ ಇಸ್ DJ signing off from DJ on Wheels. Take care. Bye bye.